ಈಗ ಈ ಪೋಸ್ಟರ್ಗಳಿಗೆ ಗಮ್ ಹಾಕೊಂಡು ತಗೊಂಡ್ ಬಾ, ನಾವು ಅಣ್ಸೋಣ. ಅಮೂಲ್ ಬೇಬಿ ಕೊಡು. ಅಮ್ಮಯ್ಯ ಜೋರಾಗಿ ಅನ್ಸಿದ್ರೆ ಪೋಸ್ಟರ್ ಸೌದೋಗುತ್ತೆ, ನಿಧಾನ ಕಣ್ಸು. ನೀನ್ ಹಿಂಗೆ ಅನ್ಸ್ತಾ ಇದ್ರೆ ನಾವು ಬೆಳಗಾನ ಪೋಸ್ಟ್ ಅನ್ಸೇ ಮುಗಿಯೋದಿಲ್ಲ, ಬೇಗ ಬೇಗ ಅನ್ಸು. ಏನ್ ನೋಡ್ತಾ ಇದೀಯಾ? ಬೇಗ ಬೇಗ ಅನ್ಸು ಅಮ್ಮಯ್ಯ. ಮಕ್ಕ ನೋಡ್ದೆ ಅಬ್ಬ ಮುಗೀತು ಕಣ್ರ. ಆದ್ರೆ ಪಕ್ಕದ ರೋಡ್ದಲ್ಲಿ ರೆಡಿ ಇದೆ ಬಮೇದ. ಛೇ 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 ಚೀ ಚಿ 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 ತೂ 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 ಎಂತ ಪೋಸ್ಟರ್ಸ್ ಎಲ್ಲ ಹಾಕಿದ್ದಾರೆ. ಸತ್ಯ ಬೇರೆ ನನ್ನ ಜೊತೆ ಇದ್ದಾಳೆ. ಎಷ್ಟೇ ಆಗ್ಲಿ ಅವಳು ಕೂಡ ಒಂದು ಹೆಣ್ಣು ಹುಡುಗಿ ಅಲ್ವಾ? ಇಂಥ ಪೋಸ್ಟರ್ಸ್ ನೋಡಿದ್ರೆ ಅವಳಿಗೂ ಮುಜುಗರ ಆಗಲ್ವಾ? ಒಂದು ಕೆಲಸ ಮಾಡ್ತೀನಿ, ಸತ್ಯನ ಬೇರೆ ರೂಟ್ಗೆ ಕರ್ಕೊಂಡು ಹೋಗ್ತೀನಿ. ಹಾ ಸತ್ಯ. ಅಮೂಲ್ ಬೇಬಿ ಏನಾಯ್ತು ನಿನ್ಗೆ? ಯಾಕೆ ಹಿಂಗ್ ನಿಂತಿದ್ಯಾ? ಈ ಗೋಡೆ ಇರೋದು ಪೋಸ್ಟರ್ ಅನ್ಸಕ್ಕೆ, ನಿನ್ ಬೆನ್ ಅನ್ಕೊಳಕಲ್ಲ. ಸತ್ಯ, ಇಲ್ಲಿ ಏಣಿ ಹಾಕೋ ಅವಶ್ಯಕತೆ ಇಲ್ಲ. ನಾನೇನ್ ಪೋಸ್ಟರ್ ಅಂಟಿಸ್ತೀನಿ. ನೀನು ಒಂದ್ ಕೆಲಸ ಮಾಡು, ಮುಂದೆ ಹೋಗಿ ಅಲ್ಲಿ ದೂರದಲ್ಲಿ ಅಲ್ಲೋಗಿ ಪೋಸ್ಟರ್ ಅಂಟಿಸಕ್ಕೆ ಜಾಗ ನೋಡು. ನಾನು ಅಷ್ಟೊತ್ತಲ್ಲಿ ಇಲ್ಲಿ ಪೋಸ್ಟರ್ ಅಂಟಿಸ್ ಬಂದ್ಬಿಡ್ತೀನಿ, ಸರಿನಾ? ಸರಿ, ನೀನೇ ಅನ್ಸುವಂತೆ. ನನ್ ಗಮ್ ಹಾಕೊಡ್ಲಾ? ಬೇಡ ಬೇಡ, ನಾನೇ ಗಮ್ ಹಾಕ್ತೀನಿ, ನಾನೇ ಪೋಸ್ಟರ್ ಅಂಟಿಸ್ತೀನಿ. ನೀನ್ ಮುಂದೆ ಹೋಗಿ ಪೋಸ್ಟರ್ ಅಂಟಿಸಕ್ ಜಾಗ ನೋಡು, ಓಕೆ? ಅಲ್ಲ ಅಮೂಲ್ ಬೇಬಿ, ನನ್ ಮಾತ್ ಕೇಳು. ಸತ್ಯ, ನೀ ನಾನು ಹೇಳಿದ ಮಾತು ಯಾವಾಗ್ಲೂ ಕೇಳಲ್ಲ. ಒಂದಲ್ಲ ಒಂದು ಉಲ್ಟಾ ಉತ್ತರ ಕೊಡ್ತಾನೆ ಇರ್ತೀಯ. ಇವಾಗಾದ್ರೂ ನನ್ನ ಮಾತು ನೀನ್ ಕೇಳಲೇಬೇಕು. ಒಂದ್ ಕೆಲಸ ಮಾಡು, ದೂರ ಹೋಗಿ ಪೋಸ್ಟರ್ ಅಂಟಿಸಕ್ಕೆ ಜಾಗ ಹುಡ್ಕೋ. ನಾನಿಲ್ಲಿ ಅಂಟ್ಬಿಟ್ಟು ಬರ್ತೀನಿ. ಸರಿ. ಸತ್ಯ, ಇಲ್ಲಿ 2 ವೀಲರ್ ಬಿಟ್ಬಿಟ್ಟು ಹೋಗು ಪ್ಲೀಸ್. ತುತು ಇವಾಗ ಗೋಡೆಗೆ ಒಂದು ಕಳೆ ಬಂದಿದ್ದು. ಈ ನನ್ನ ಮಕ್ಕಳು ಎಲ್ಲ ಕೆಲಸನೂ ನನ್ನ ಒಬ್ಬನ ಕೈಯಲ್ಲಿ ಮಾಡಿಸ್ತಿದ್ದಾರೆ. ಇವ್ರು ಮಾತ್ರ ಐಟಿ ಹೊಡ್ಕೊಂಡು ಕೂತವ್ರೆ. ಜಾಸ್ತಿ ಮಾತಾಡಿದ್ರೆ ನನಗೆ ಹೊಡಿತಾರೆ.
ಏನಿ ವನವಾಸವೋ ಏನಿ ಗ್ರಹಚಾರವೋ ಏನ ಮಾಡಿದೆನೆಂದು ಈ ಗತಿ ನನಗೆ ತಂದೆಯೋ ಲೇ ಬಾಮೈದ ನಾವೇನೋ ಅವ್ರಿಬ್ರನ್ನ ಒಟ್ಟಿಗೆ ಬಿಟ್ಟು ಬಂದ್ವಿ ಆದ್ರೆ ನಾವ್ ಅನ್ಕೊಂಡಂಗ ಆಗ್ತಿರುತ್ತಾ? ಏನ್ ಅನ್ಕೊಂಡಿದ್ರಿ? ಅಮ್ಮಟೆ ಮೊದ್ಲೇ ಅಮೂಲ್ ಬೇಬೆಗ್ ಸತ್ಯ ಅಂದ್ರೆ ಭಯ. ಇವ್ರಿಬ್ರು ಅಂಟ್ಕೊಂಡಿರ್ತವೆ ಅಂತ್ಯಾ? ಏನ ಅವ್ರಿಬ್ರನ್ನೇ ಅಲ್ಲಿ ಬಿಟ್ಟು ಬಂದು ನಮ್ ಕರ್ತವ್ಯ ನಾವು ಮಾಡಿದೀವಿ. ಇಲ್ಲಿ ಉಳ್ದಿದ್ದು ಅವ್ರಿಬ್ರು ಬಿಟ್ಟಿದ್ದು. ಏನ್ ಉಳಿದಿದ್ದು? ಇಲ್ಲಿ ದೊಡ್ಡವ್ರು ಮಾತಾಡ್ತಿದೀವಿ ತಾನೆ, ಮಧ್ಯದಲ್ಲಿ ನಿಂದೇನು? ನೀವು ದೊಡ್ಡವ್ರ? ಹ್ಮ್. ಮಾತಾಡಿ ಮಾತಾಡಿ. ನಮ್ಗೆ ಯಾಕೆ? ಫಿಲ್ಟರಿ ನನ್ನ ಮಕ್ಕಳಲ್ಲ ದೊಡ್ಡವ್ರ ಹೊತ್ತು ಬಿಲ್ಡಪ್ ತೊಡಕಾಗೋಯ್ತು. ಏನ್ ಮಾಡೋಕ್ಕಾಗುತ್ತೆ? ಗ್ರಾಚಾರ ಗನ್ನಿಡ್ಕೊಂಡು ಹಿಂದೆ ನಿಂತಾಗ ಗೂಬೆ ನನ್ನ ಮಕ್ಕಳೆಲ್ಲ ಗುರಾಯಿಸ್ತಾರೆ. ಏನು ಏನು ಇಲ್ಲ ಅಣ್ಣ. ಏನ್ ನಿನ್ ಸಮಸ್ಯೆ? ಗಮ್ಮು ನೀನೇ ಅನ್ಸ್ಬೇಕು, ಪೋಸ್ಟು ನೀನೇ ಅನ್ಸ್ಬೇಕು. ಯಾಕೆ ಮನೆಗೆ ಹೋಗಕ್ ಇಷ್ಟ ಇಲ್ವಾ? ನಾವೇನೇ ಡಿಸ್ಕಸ್ ಮಾಡಿದ್ರು ಈ ನನ್ನ ಮಗನ ಮುಂದೆ ಮಾತ್ರ ಡಿಸ್ಕಸ್ ಮಾಡೋದ್ ಬೇಡ. ತಿಳಿ ನೀರಲ್ಲಿ ಕಡ್ಡಿ ಅಲ್ಲಾಡ್ಸ ನನ್ನ ಮಗ ಇವನು. ಅಯ್ಯ ನೀವ್ ಏನು ಇಲ್ಲ ಅಣ್ಣ, ನಾನು ಗಮ್ಮು ಪೋಸ್ಟ್ರು ಎಲ್ಲ ಅಂಟಿಸ್ತೀನಿ. ಹ್ಮ್ ನೀವು ಕಂಟಿನ್ಯೂ ಮಾಡಿ. ನನ್ನ ಮಕ್ಕಳು ಬಾಯಿಗೆ ಅಂಟಿಸ್ಬೇಕು ಫಸ್ಟು. ಗುಹೆ ಖಾಲಿ ಜಾಗದಲ್ಲಿ ಹೈವೇ ರಸ್ತೆಯಲ್ಲಿ ಇಬ್ರೇ ಲವ್ ಬಡ್ಸೋ ಏನು ನಡೀದೇ ಇರಕ್ಕಾಗತ್ತಾ? ಜಸ್ಟ್ ಇಮ್ಯಾಜಿನ್. ಸತ್ಯ, ನಮ್ ಜನಕ್ಕೆ ತಲೆನೇ ಇಲ್ಲ. ಗೋಡೆ ಕೆಳಗಡೆ ಅಷ್ಟೊಂದ್ ಜಾಗ ಇದ್ರು ಎಲ್ಲ ಪೋಸ್ಟರ್ನ ಮೇಲ್ಗಡೆ ನೆನ್ಸಿದ್ದಾರೆ. ನಾವಂತೂ ನಮ್ ಪೋಸ್ಟರ್ನ ಕೆಳಗಡೆ ನೆನ್ಸೋಣ. ಆಹಾ, ಇವನೊಬ್ನೇ ಬುದ್ಧಿವಂತ. ಅಲ್ಲೋಡು, ಇದು 4 ವೀಲರ್ ಪಾರ್ಕಿಂಗ್ ಜಾಗ ಇರಬಹುದು. ಕಾರು ವ್ಯಾನು ನಿಂತ್ರೆ ನಾವ್ ಅನ್ಸೋ ಪೋಸ್ಟರ್ ಕಾಣಲ್ಲ ಅಂತ ಮೇಲ್ಗಡೆ ಅನ್ಸೋದು. ಯಾ ಯು ಆರ್ ರೈಟ್. ಸತ್ಯ ಇಸ್ ಆಲ್ವೇಸ್ ರೈಟ್. ಕೊಡು ಪೋಸ್ಟರ್ಸ್ನ, ಅಂಟಿಸ್ಬಿಡೋಣ. ಸತ್ಯ, ನೀನು ಆ ಏಣಿ ಮೇಲೆ ಹತ್ತತ್ಯಾ? ಹತ್ತತ್ಯಾ ಅಲ್ಲ, ಹತ್ತತೀನಿ. ಅಂದ್ರೆ ಈಗ ನೀನೇ ಹತ್ತಿ ಪೋಸ್ಟರ್ ಅಂಟಿಸ್ಬೇಕು. ವಾಟ್? ನಾನಾ? ನೋ, ನನ್ಗೆ ಹೈಟ್ ಫೋಬಿಯಾ ಅದ. ಏನ್ ಬಿಯಾ? ಅದೇ ಸತ್ಯ, ಎತ್ತರದಲ್ಲಿ ಕೆಳಗಡೆ ನೋಡಿದಾಗ ತಲೆ ಸುತ್ತಲ್ಲ ಅದು. ನೀನೇನ್ ಮುಂಗಾರು ಮಳೆ ಗಣೇಶು? ನಾನೇ ನಿನಗ್ ಜೋಗ್ ಫಾಲ್ಸ್ ಮೇಲೆ ನಿಂತ್ಕೊಳಕ್ಕ ಹೇಳ್ತಿದ್ದೀನಿ.